ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅದು ಭೀಮಾ ಆಗಿರ್ಲಿ, ಕೃಷ್ಣ ಆಗಿರ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂತು. ಅದರ ಪಕ್ಕದ ಊರುಗಳಲ್ಲಿ ಎಲ್ಲ ಬೆಳೆ ನಾಶ ಯಾವ ಪ್ರಮಾಣದಲ್ಲಿ ಅಂದ್ರೆ 80% ಇವತ್ತು ಬೆಳೆ ನಾಶ ಆಗಿದೆ. ಅದರ ದುರ್ದೈವದ ಸಂಗತಿ. ಡಿಪಾರ್ಟ್ಮೆಂಟ್ ಅವ್ರು 80% ಅಂತ ಹೇಳಲ್ಲ, ಬಹಳ ಕಡಿಮೆ ಅಂತ ಹೇಳ್ತಾರೆ. ಇದು ದುರ್ದೈವದ ಸಂಗತಿ. ಅಷ್ಟೇ ಅಲ್ಲ, ಅವರು ಸರ್ಕಾರದ ಜವಾಬ್ದಾರಿ. ಪ್ರತಿಯೊಬ್ರು ಅವ್ರ ರೈತರು ಏನದಲ್ಲ ನಿಮ್ ಮೇಲೆ ವಿಶ್ವಾಸ ಇಟ್ಟು ಇನ್ಶೂರೆನ್ಸ್ ಅನ್ನ ಕಟ್ಟಿದ್ದಾರೆ. ನಿಮ್ ಪಾತ್ರ ಏನೂ ಇಲ್ಲ. ಆ ಇನ್ಶೂರೆನ್ಸ್ ಕಂಪ್ನಿದವ್ರಿಗೆ ಹೌದಪ್ಪ ಇಲ್ಲಿ ಬೆಳೆ ಹಾನಿ ಆಗಿದೆಲ್ಲ, ನೀವು ಇನ್ನೂ ಇಷ್ಟೇ ಎಲ್ಲ ಇಷ್ಟು ಕೊಡ್ಬೇಕಂತ ನಾವು ಕೊಡಿಸ್ಬಾರ್ದಾ? ನಮ್ಮ ಸರ್ಕಾರ ಇದ್ದಾಗ ನಾವು ಯಾವ ಪ್ರಮಾಣದಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿದವ್ರ ಕಡೆಯಿಂದನೂ ಕೊಡ್ಸೋದು. ಅಷ್ಟೇ ಅಲ್ಲ, ಇವತ್ತು ಸರ್ಕಾರ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಿಮ್ಗೇನಾಗ್ಯದ, ಯಾಕೆ ನೀವು ಮಾಡ್ತಾ ಇಲ್ಲ? ನೀವು ಬರೀ ನಿಮ್ ಕುರ್ಚಿಗಾಗಿ ಜಗಳ ಮಾಡ್ಕೊತ ಕೂತಿದ್ರಿ. ಇವತ್ತು ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ಸಿದ್ದರಾಮಯ್ಯವ್ರು ಘೋಷಣೆ ಮಾಡ್ತಾರ ರಾಜ್ಯದ ಎಲ್ಲಾ ಭಾಗದಲ್ಲಿ ಅಂತ ಹೇಳಿ. ಆದ್ರೆ ನೀವು ಗುಲ್ಬರ್ಗಾದಲ್ಲಿ ಅಧಿಕಾರಿಗಳ ಮುಖಾಂತರ ಏನ್ ಹೇಳ್ತಾರೆ, 3,300 ಅಲ್ಲ 3,160 ಅಂತ ಹೇಳಿ. 3,160 ಯಾಕ? 3,300 ಘೋಷಣೆ ಮಾಡ್ಬೇಕು. ಅದಾದ್ಮೇಲೆ ಆ 3,160 ಹೇಳಿದ್ದೆ ತಪ್ಪು ಅಂತಂದು ಸರಿ ಮಾಡ್ತಾರಂತ ನಾವು ನಿರೀಕ್ಷೆ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬಂದು 2,950 ಅಂತಂದು ಘೋಷಣೆ ಮಾಡಿ 50 ರೂಪಾಯಿ ಆಡ್ ಮಾಡಿ ನಾವು 3,000 ಕೊಡ್ತಾರಂತಂದು ಹೇಳ್ತಾರಲ್ಲ, ಇದು ಬಹಳ ಅನ್ಯಾಯ ಆಗುತ್ತೆ. ರೈತರಿಗೆ ಈ ತರ ನೀವು ವರ್ತನೆ ಮಾಡಬೇಡಿ, ಸರಿ ಮಾಡ್ಕೊಡ್ರಿ, ರೈತರ ಪರಿಹಾರ ಕೊಡಿ. ರೈತರ ಪರವಾಗಿ ನೀವು ನಿಲ್ಲಿಲ್ಲ ಅಂತಂದ್ರೆ ನಾವು ಸದನದಲ್ಲಿ ಹೋರಾಟ ಮಾಡಿ ಇದನ್ನ ಸದನ ನಡೆಯಕ್ ಬಿಡೋದಿಲ್ಲ ಅಂತ ಆ ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೇಕು.